ವೇಣುವ್ರೆ, ವಾಸ್ತುಶಾಸ್ತ್ರ ಅಂದರೆ ಏನು ಮತ್ತು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಸೊ ವಾಸ್ತು ಅನ್ನೋದು ಈ 5 ಎಲಿಮೆಂಟ್ಸಿಂದ ಕೂಡಿರುತ್ತೆ ಸರ್ ನಿಮಗೆ. ಸರ್ ನೀವು ಎಕ್ಸ್ಟರ್ನಲ್ ಲೈಕ್ ಆ ಎಲಿಮೆಂಟ್ಸ್ ಪಂಚಭೂತಗಳನ್ನ ನಿಮ್ಮ ಮನೆ ಒಳಗಡೆ ತಗೊಂಬರ್ಬೇಕಾಗತ್ತೆ. ಇದು ನಮ್ಮ ಜ್ಯೋತಿಷ್ಯದ ಜೊತೆ ಕನೆಕ್ಟ್ ಆಗಿರುತ್ತಾ, ಅಂದರೆ ಅಸ್ಟ್ರಾಲಜಿ ಜೊತೆ ಕನೆಕ್ಟ್ ಆಗಿರುತ್ತಾ, ಅಥವಾ ಇಸ್ ಇಟ್ ಮೋರ್ ಲೈಕ್ ಅ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಬಿಲೀಫ್? ಸರ್ ಹೌದು, ಆ್ಯಕ್ಚುಲಾಗಿ ನಿಮಗೆ ವಾಸ್ತುಶಾಸ್ತ್ರ ಇಟ್ ಈಸ್ ಕನೆಕ್ಟೆಡ್ ಟು ಆಸ್ಟ್ರಾಲಜಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುವಲ್. ಸೊ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನಾವು ಇದು ಎಲ್ಲರೂ ನಂಬಲೇಬೇಕಾ ಅಥವಾ ಆಪೋಸಿಟ್? ಸರ್ ವಾಸ್ತು ಅನ್ನೋದು ಇಟ್ಸ್ ನಾಟ್ ಎ ಬಿಲೀಫ್ ಸರ್. ವಾಸ್ತು ಅನ್ನೋದು ಇಟ್ಸ್ ಎ ಸೈನ್ಸ್, ಏನ್ಷಿಯಂಟ್ ಸೈನ್ಸ್ ಸರ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ವಿಸ್ತಾರ ಎಂಟರ್ಪ್ರೈಸ್ಗೆ ಸ್ವಾಗತ. ಇದು ನಮ್ಮ 3ನೇ ಎಪಿಸೋಡ್ ಆಗಿರುತ್ತೆ. ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಇದ್ದಂಗೆ ಇವತ್ತಿನ ಎಪಿಸೋಡು ವಾಸ್ತುಶಾಸ್ತ್ರದ ಬಗ್ಗೆ ಆಗಿರುತ್ತೆ. ಒಂದು ಮನೆ ಖರೀದಿ ಆಗಿರಲಿ ಅಥವಾ ಒಂದು ಪ್ರಾಪರ್ಟಿ ಖರೀದಿ ಆಗಿರಲಿ, ಇದರಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ ವಾಸ್ತುಶಾಸ್ತ್ರ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಏನೆಲ್ಲ ಚೇಂಜಸ್ ಆಗುತ್ತೆ, ಅಥವಾ ಈ ವಾಸ್ತುನ ಮುಂದಕ್ಕೆ ನಾನು ಚೇಂಜ್ ಮಾಡ್ಕೊಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವತ್ತಿನ ವಿಡಿಯೋಲಿ ನೋಡೋಣ. ಸೊ ಇವತ್ತಿನ ಎಪಿಸೋಡ್ಗೆ ಈ ವಾಸ್ತುಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋಕ್ಕೆ ವೇಣುವರಿದ್ದಾರೆ. ವೇಣುವ್ರೆ ನಮಸ್ಕಾರ. ನಮಸ್ಕಾರ ಜಗದೀಶ್. ವೇಣುವ್ರೆ, ವಾಸ್ತುಶಾಸ್ತ್ರ ಅಂದರೆ ಏನು ಮತ್ತು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಸರ್ ವಾಸ್ತುಶಾಸ್ತ್ರ ಅಂದರೆ ಇಟ್ಸ್ ಎ ಏನ್ಷಿಯಂಟ್ ಸೈನ್ಸ್ ಸರ್, ವಿಚ್ ಈಸ್ ಲೈಕ್ ಕಂಬೈನ್ಡ್ ವಿತ್ ನಿಮಗೆ ಒಂದು 5 ಎಲಿಮೆಂಟ್ಸಿಂದ ಕಂಬೈನ್ ಆಗಿರುತ್ತೆ. ಅಂದರೆ ಲೈಕ್ ಪಂಚಭೂತಗಳು ಅಂತ ನಾವು ಕರಿತೀರಿ. ಹೌದು ಸರ್. ಮೊದಲನೇದಾಗಿ ನಿಮಗೆ ಅಗ್ನಿ ಬರುತ್ತೆ ಸರ್. ಎರಡನೇದಾಗಿ ನಿಮಗೆ ಜಲ ಬರುತ್ತೆ, ವಾಟರ್. ಮೂರನೇದಾಗಿ ನಿಮಗೆ ಏರ್ ಬರುತ್ತೆ. ನಾಲ್ಕನೇದಾಗಿ ಭೂಮಿ ಬರುತ್ತೆ ಸರ್. ಐದನೇದಾಗಿ ನಿಮಗೆ ಆಕಾಶ. ಸೊ ವಾಸ್ತು ಅನ್ನೋದು ಈ 5 ಎಲಿಮೆಂಟ್ಸಿಂದ ಕೂಡಿರುತ್ತೆ ಸರ್ ನಿಮಗೆ. ಮತ್ತು ನಮಗೆ ಇದು ದಿಸ್ ಈಸ್ ಲೈಕ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಹೊರಗಡೆ ನಾವೇನು ನೋಡ್ತಿದ್ದೀರೋದು. ಸೊ ನಮ್ಮ ಬಾಡಿಯಲ್ಲಿ 70% ವಾಟರ್ ಇರುತ್ತೆ. ದಟ್ ರಿಪ್ರೆಸೆಂಟ್ಸ್ ವಾಟರ್, ಜಲ. ಮತ್ತು ನಮಗೆ ಬೋನ್ ರಿಪ್ರೆಸೆಂಟ್ಸ್ ಅರ್ತ್ ಸರ್, ಭೂಮಿ. ಮತ್ತು ನಾವು ಉಸಿರಾಟ ಇಟ್ ರಿಪ್ರೆಸೆಂಟ್ಸ್ ಗಾಳಿ ನಿಮಗೆ. ನಮ್ಮ ಡೈಜೆಷನ್ ರಿಪ್ರೆಸೆಂಟ್ಸ್ ಅಗ್ನಿ. ಮತ್ತು ನಮ್ಮ ಕಾನ್ಷಿಯಸ್ನೆಸ್ ದಟ್ ರಿಪ್ರೆಸೆಂಟ್ಸ್ ಆಕಾಶ. ವೆನ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ಅಥವಾ ಲೈಕ್ ವೆನ್ ಯು ಆರ್ ಬಿಲ್ಡಿಂಗ್ ಯುವರ್ ಹೋಮ್, ಸೊ ನೀವು ಎಕ್ಸ್ಟರ್ನಲ್ ಲೈಕ್ ಆ ಎಲಿಮೆಂಟ್ಸು ಪಂಚಭೂತಗಳನ್ನ ನಿಮ್ಮ ಮನೆ ಒಳಗಡೆ ತಗೊಂಬರ್ಬೇಕಾಗತ್ತೆ. ಲೈಕ್ ವಾಟರು, ಅಗ್ನಿ, ಮತ್ತು ಏರು, ಮತ್ತು ನಿಮ್ಮದು ಸ್ಕೈ, ಮತ್ತು ಭೂಮಿ. ಇದೆಲ್ಲ ನಿಮಗೆ ಇನ್ಬಿಲ್ಟ್ ಆಗಬೇಕು ಮನೆ ಒಳಗಡೆ. ಲೈಕ್ ಇಟ್ಸ್ ಎ ಲೈಕ್ ಅ ಮಿನಿ ಯೂನಿವರ್ಸ್. ಯು ಶುಡ್ ಕ್ರಿಯೇಟ್ ಎ ಮಿನಿ ಯೂನಿವರ್ಸ್ ಸರ್. ಸೊ ಈ ಎಲಿಮೆಂಟ್ಸು ನಿಮಗೆ ಇಂಡಿವಿಜುವಲ್ ಅದೆರಡು ಅಲೈನ್ ಆಗಬೇಕು, ಮತ್ತು ಅದೆರಡು ಸಿಂಕ್ ಆಗಬೇಕು. ಎಕ್ಸ್ಟರ್ನಲ್ ಎನರ್ಜಿ ಮತ್ತು ಲೈಕ್ ಇನ್ಸೈಡ್ ದಿ ಹೌಸ್ ಎನರ್ಜಿ, ಇದೆರಡು ಸಿಂಕ್ ಆದಾಗ ದಿ ಪರ್ಸನ್ ಹೂ ಇಸ್ ಸ್ಟೇಯಿಂಗ್ ದೇರ್, ದಿ ಇಂಡಿವಿಜುವಲ್ ಹೂ ಇಸ್ ಸ್ಟೇಯಿಂಗ್ ದೇರ್, ಸೊ ಅವ್ರಿಗೆ ಲೈಕ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಮತ್ತು ಫಿಸಿಕಲಿ ದೇ ವಿಲ್ ಬಿ ಗುಡ್, ಮೆಂಟಲಿ ದೇ ವಿಲ್ ಬಿ ಸ್ಟ್ರಾಂಗ್, ಮತ್ತು ವೆಲ್ ಬೀಯಿಂಗ್ ಆಗ್ಬೋದು, ಮತ್ತು ಪ್ರಾಸ್ಪರಿಟಿ ಆಗ್ಬೋದು. ಸೊ ಇದೆಲ್ಲ ಸಿಗುತ್ತೆ ಸರ್ ನಿಮಗೆ. ಒಂದು ಮನೆಗೆ ಶ್ರೇಯಸ್ ಸಿಗುತ್ತೆ. ಮತ್ತು ವಾಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಮತ್ತು ಈ ವಾಸ್ತುಶಾಸ್ತ್ರ ಇದು ನಮ್ಮ ಜ್ಯೋತಿಷ್ಯದ ಜೊತೆ ಕನೆಕ್ಟ್ ಆಗಿರುತ್ತಾ, ಅಂದರೆ ಅಸ್ಟ್ರಾಲಜಿ ಜೊತೆ ಕನೆಕ್ಟ್ ಆಗಿರುತ್ತಾ, ಅಥವಾ ಇಸ್ ಇಟ್ ಮೋರ್ ಲೈಕ್ ಅ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಬಿಲೀಫ್? ಸರ್ ಹೌದು, ಆ್ಯಕ್ಚುಲಾಗಿ ನಿಮಗೆ ವಾಸ್ತುಶಾಸ್ತ್ರ ಇಟ್ ಈಸ್ ಕನೆಕ್ಟೆಡ್ ಟು ಆಸ್ಟ್ರಾಲಜಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುವಲ್. ಸೊ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನಾವು ಸೌತ್ ಈಸ್ಟ್ ಸರ್. ಸೌತ್ ಈಸ್ಟ್ ಅಂದರೆ ವೀನಸ್ಸು, ಶುಕ್ರ ಅಂತ. ನಿಮಗೆ ಸೌತ್ ಈಸ್ಟ್ ಚೆನ್ನಾಗಿದ್ದಾಗ ಯು ವಿಲ್ ಬಿ ಹ್ಯಾವಿಂಗ್ ಎ ಲೈಕ್ ವೆರಿ ಗುಡ್ ಲೈಫ್. ನಿಮ್ಮದು ಫುಡ್ ಆಗ್ಬೋದು, ಲೈಕ್ ಎವ್ರಿಥಿಂಗ್. ಸೊ ಇಟ್ಸ್ ಎ ಎಂಜಾಯ್ಮೆಂಟ್ ಪ್ಲ್ಯಾನೆಟ್. ಸೊ ನಿಮಗೆ ಎಂಜಾಯ್ಮೆಂಟ್ಗಾಗ್ಬೋದು, ವೆಲ್ತ್ ಆಗ್ಬೋದು, ಪ್ರಾಸ್ಪೆರಿಟಿ, ಆಪರ್ಚುನಿಟಿ, ಇದೆಲ್ಲ ನಿಮಗೆ ಈ ಪ್ಲ್ಯಾನೆಟ್ ವೀನಸ್ ಸೌತ್ ಈಸ್ಟ್ ಚೆನ್ನಾಗಿದ್ದಾಗ ಬರುತ್ತೆ ಸರ್. ಸಪೋಸ್ ಯು ಡೂ ಸಮಥಿಂಗ್ ವಿತ್ ದಿ ಸೌತ್ ಈಸ್ಟ್, ನೀವು ಅದನ್ನ ಕಟ್ ಮಾಡೋದು, ಇಲ್ಲಾಂದರೆ ರಾಂಗ್ ಪ್ಲೇಸ್ಮೆಂಟ್ ಆಗೋದು, ಸೊ ಸಮಥಿಂಗ್ ಯು ಆರ್ ಡೂಯಿಂಗ್ ವಿತ್ ಇಟ್, ಸೊ ನಿಮಗೆ ಇದೆಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಆ್ಯಂಡ್ ನಾವು ಕಮಿಂಗ್ ಟು ದಿ ಅದರ್ ಪಾರ್ಟ್, ಅಂದರೆ ನಿಮಗೆ ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಅಂದರೆ ಚಂದ್ರ ಸರ್. ನಾರ್ತ್ ವೆಸ್ಟಲ್ಲಿ ನೀವು ಎಕ್ಸ್ಟೆನ್ಷನ್ ಮಾಡೋದು ಅಥವಾ ಅದನ್ನು ಕಟ್ ಮಾಡೋದು, ಸಮಥಿಂಗ್ ಯು ಆರ್ ಡನ್, ಅದು ನಿಮಗೆ ಬೇಸಿಕ್ಕಾಗಿ ಇಟ್ ವಿಲ್ ಗಿವ್ ಎ ಲೈಕ್ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತೀರಾ ನೀವು. ಸೊ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ಆ್ಯಂಡ್ ಯು ಮೇ ಗೋ ಟು ಡಿಪ್ರೆಷನ್. ಸೊ ಇದು ಆಸ್ಟ್ರಾಲಜಿಕಲಿ ಇಟ್ ಈಸ್ ಕನೆಕ್ಟೆಡ್. ಮತ್ತು ಸ್ಪಿರಿಚುವಲಿ ಆಲ್ಸೋ ಇಟ್ ಈಸ್ ಕನೆಕ್ಟೆಡ್ ಸರ್. ಆ್ಯಸ್ ಐ ಟೋಲ್ಡ್ ಯು, ನಿಮಗೆ ಪಂಚಭೂತಗಳು, 5 ಪಂಚಭೂತಗಳು ಲೈಕ್ ಔಟ್ಸೈಡ್ ಎನ್ವಿರಾನ್ಮೆಂಟ್, ಅದು ನಿಮಗೆ ಇನ್ಸೈಡ್ ಆದಾಗ, ಬಾಡಿ ಒಳಗಡೆ ಆಗ್ಬೋದು, ನಿಮ್ಮ ಮನೆ ಒಳಗಡೆ ಆಗ್ಬೋದು, ಆದಾಗ ಲೈಕ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಲೈಕ್ ಪ್ರಾಸ್ಪೆರಿಟಿ, ವೆಲ್ತು, ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಲು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಸರ್. ಹೌದು, ಇಟ್ಸ್ ಕನೆಕ್ಟೆಡ್ ಸರ್, ಎರಡು ಕನೆಕ್ಟ್ ಆಗಿದೆ. ಸೊ ನಾನು ನಿಮ್ಗೆ ಅವಾಗ ಹೇಳಿದೆ, ಒಂದು ಮನೆಗೆ ಈ ವಾಸ್ತುಶಾಸ್ತ್ರ ಭಾಳಷ್ಟು ಶ್ರೇಯಸ್ ತರುತ್ತೆ ಅಂತ ಹೇಳಿ. ಕರೆಕ್ಟ್. ಹೇಗೆ ತರುತ್ತೆ ಸರ್ ಶ್ರೇಯಸ್? ಒಂದು ಇನ್ನೊಂದು, ಈ ಮನೆ ಬೆಳವಣಿಗೆಗೂ ಅದು ವಾಸ್ತುಶಾಸ್ತ್ರ ಭಾಳನೇ ಮುಖ್ಯ ಅಂತ ಹೇಳ್ತಾರೆ, ನಿಜನಾ? ಸರ್ ಹೌದು. ಅದು ನಿಮಗೆ ಶ್ರೇಯಸ್ಸು ತರುತ್ತೆ ಸರ್, ಆ್ಯಸ್ ಯು ಟೋಲ್ಡ್. ಅದೇ ನಾವು ಫಸ್ಟಾಗಿಲ್ಲ ಹೇಳ್ದಂಗೆ ನಿಮಗೆ ಸರ್, ವೆನ್ ನಿಮಗೆ ಔಟ್ಸೈಡ್ ಎನರ್ಜಿ ಮತ್ತು ಇನ್ಸೈಡ್ ಎನರ್ಜಿ ಎರಡೂ ಸಿಂಕ್ ಆದಾಗ ಆ ಮನೇಲಿ ನಿಮಗೆ ಪೀಸ್ ಸಿಗುತ್ತೆ,
ಮತ್ತು ನಿಮಗೆ ಮೈನ್ ಇಂಪಾರ್ಟೆಂಟ್ ಏನಂದರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ತುಂಬ ಚೆನ್ನಾಗಾಗುತ್ತೆ ಸರ್. ಈ ವಾಸ್ತು ಅಲೈನ್ಡ್ ಹೋಮ್ಸಲ್ಲಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಿಮಗೆ ಹೆಲ್ತ್ ಆಗ್ಬೋದು, ಲೈಕ್ ಇವ್ರ ಪೇರೆಂಟ್ಸ್ ಹೆಲ್ತ್ ಆಗ್ಬೋದು, ಇವ್ರ ಕಿಡ್ಸ್ ಹೆಲ್ತ್ ಆಗ್ಬೋದು, ಮತ್ತು ನಿಮ್ಮದು ಕೆರಿಯರ್ ಆಗ್ಬೋದು, ಮತ್ತು ನಿಮ್ಮದು ಆಪರ್ಚುನಿಟಿ ಆಗ್ಬೋದು. ಸೊ ದಿಸ್ ಎವ್ರಿಥಿಂಗ್ ವಿಲ್ ಬಿ ಪ್ಲೇಸ್ಡ್. ನೀವು ಯಾವಾಗ ಇದೆರಡೂ ಸಿಂಕ್ ಮಾಡಿದಾಗ ಸೊ ಇಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಎ ಗ್ರೋತ್, ಪ್ರಾಸ್ಪರಿಟಿ ಎಲ್ಲ ಸಿಗುತ್ತೆ ಸರ್. ಹೌದು, ಅಂದರೆ ಈ ಮನೆ ಶ್ರೇಯಸ್ಗೆ, ಮನೆ ಬೆಳವಣಿಗೆಗೆ ವಾಸ್ತುಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಅಂತ ಗೊತ್ತು. ಹೌದು. ಬಟ್ ಇದನ್ನು ಎಲ್ಲರೂ ನಂಬರ್ಬೋದು ಸರ್. ಅಂದರೆ ಅವ್ರದ್ದೇ ಆದ ಒಂದು ಬಿಲೀಫ್ ಇರುತ್ತೆ. ಆಲ್ವೇಸ್ ಡಿಪೆಂಡ್ ಆನ್ ದ್ಯಾಟ್. ಸೊ ಇದು ಎಲ್ಲರೂ ನಂಬಲೇಬೇಕಾ ಅಥವಾ ಆಪೋಸಿಟ್ ಸರ್? ಸರ್, ವಾಸ್ತು ಅನ್ನೋದು ಇಟ್ಸ್ ನಾಟ್ ಎ ಬಿಲೀಫ್ ಸರ್. ವಾಸ್ತು ಅನ್ನೋದು ಇಟ್ಸ್ ಎ ಸೈನ್ಸ್, ಏನ್ಷಿಯಂಟ್ ಸೈನ್ಸ್ ಸರ್. ಸರ್, ಇದನ್ನು ನಾವು 2 ಕ್ಯಾಟಗರಿಯಾಗಿ ತೊಗೊಬೋದು. ಒಂದು, ಜನ ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಮ್ ಬಂದ ಮೇಲೆ ಸೊಲ್ಯೂಷನ್ಗೆ ಹೋಗ್ತಾರೆ. ಸೊ 2ನೇ ಕ್ಯಾಟಗರಿ ಜನ ಅಂದರೆ ಪ್ರಾಬ್ಲಮ್ ಬರೋಕ್ಕೆ ಮುಂಚೆ ಸೊಲ್ಯೂಷನ್ ಹುಡುಕ್ತಾರೆ. ಸೊ ಇದೇ ಥರ ಸರ್, ಇದೆರಡೇ ಇರೋದು ಆ್ಯಕ್ಚುಲಾಗಿ. ಸರ್, ಈ ವಾಸ್ತುವಲ್ಲಿ ಏನಾಗುತ್ತೆ ಅಂದರೆ ವೆನ್ ಯು ಹ್ಯಾವ್ ಯುವರ್ ವಾಸ್ತು ಅಂದರೆ ನಿಮ್ಮ ಮನೆ ವಾಸ್ತುಗೆ ಎನರ್ಜಿಗೆ ಅಲೈನ್ಡ್ ಆದಾಗ ಸೊ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಸರ್. ಓಕೆ. ಸೊ ನಿಮಗೆ ಬೇಸಿಕ್ಕಾಗಿ ಯು ಹ್ಯಾವ್ ಯುವರ್ ಕೆರಿಯರ್, ಅದೊಂದು ಆಪರ್ಚುನಿಟಿ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ಹೆಲ್ತು ಇದೊಂದು ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಪೇರೆಂಟ್ಸ್ ಹೆಲ್ತು ಇದೊಂದು ಚೆನ್ನಾಗಾಗುತ್ತೆ. ಮತ್ತು ಕಿಡ್ಸ್ ಫ್ಯೂಚರು ಇದೊಂದು ಚೆನ್ನಾಗುತ್ತೆ. ಸೊ ಪೀಪಲ್ ಅಂದರೆ ವಾಸ್ತುನ ಯಾರು ಬಿಲೀವ್ ಮಾಡ್ತಾರೋ ಇವರು ಸ್ಟ್ರಾಂಗ್ ಆಗಿರ್ತಾರೆ ಸರ್ ಇದರಲ್ಲೆಲ್ಲ. ಪೀಪಲ್ ವು ಡೋಂಟ್ ಬಿಲೀವ್ ವಾಸ್ತು ಅಂದಾಗ ವೆನ್ ದೇ ಹ್ಯಾವ್ ಎ ವೆರಿ ಗುಡ್, ಎಲ್ಲ ಚೆನ್ನಾಗಿ ಆಗ್ತಿದ್ದಾಗ ದೇ ಡೋಂಟ್ ಬಿಲೀವ್ ವಾಸ್ತು ಆ್ಯಂಡ್ ಸಮಥಿಂಗ್ ಗೋಸ್ ರಾಂಗ್. ಅವಾಗ ದೇ ಕಮ್ ಟು ಡೂ ಸಮಥಿಂಗ್, ವಾಸ್ತುನ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪೀಪಲ್ ಸರ್, ಅದು ಅವ್ರ ಬಿಲೀಫ್ ಬಿಟ್ಟಿದ್ದು. ಬಟ್ ವಾಸ್ತು ಇಸ್ ಎ ಸೈನ್ಸ್ ಎವ್ರಿಬಡಿ ಶುಡ್ ಫಾಲೋ. ಎಸ್, ಆಬ್ವಿಯಸ್ಲಿ, ಬಿಕಾಸ್ ವಾಸ್ತು ಅನ್ನೋದು ಒಂದು ಬಿಲೀಫ್ ಅನ್ನೋಕ್ಕಿಂತ ಸೈನ್ಸ್ ಅನ್ನೋದು ಹೌದು, ಪರ್ಫೆಕ್ಟ್, ರೈಟ್? ಕರೆಕ್ಟ್. ಸೊ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಕೀ ಎಲಿಮೆಂಟ್ಸ್ ಆಗುತ್ತೆ ಸರ್ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ? ಸರ್, ಲೈಕ್ ಚೂಸಿಂಗ್ ದಿ ಪ್ರಾಪರ್ಟಿ ಅನ್ನೋದು ಇಟ್ಸ್ ನಾಟ್ ಅಬೌಟ್ ದಿ ಪ್ರೈಸು, ದುಡ್ಡು, ಲೊಕೇಶನ್ನು ಅಲ್ಲ ಸರ್. ದಿ ಎನರ್ಜಿ ವಾಟ್ ಯು ಗೆಟ್ ಫ್ರಮ್ ದಟ್, ಫ್ರಮ್ ದಿ ವಾಸ್ತು ಪರ್ಸ್ಪೆಕ್ಟಿವ್ ಆಗಿ ನೀವು ನೋಡೋದು. ಹೌದು ಸರ್. ಒಂದು ಮೊದಲನೇದಾಗಿ ನಿಮಗೆ ಎನರ್ಜಿ ಆಫ್ ದಿ ಸಾಯಿಲ್ ಸರ್. ಸಾಯಿಲ್ ಎನರ್ಜಿನ, ಸೊ ದೇರ್ ಆರ್ ಸಮ್ ಟೆಕ್ನಿಕ್ಸ್ ವಾಟ್ ದೇ ಡೂ, ಲೈಕ್ ಭೂಮಿ ಭಾಗ್ಯ ಅಂತ ಕರೀತಾರೆ. ದೇ ಡೂ ಲಾಟ್ ಆಫ್ ಟೆಕ್ನಿಕ್ಸ್, ಲೈಕ್ ಸಾಯಿಲ್ ಟೆಸ್ಟ್ ಆಗ್ಬೋದು, ಅದೆಲ್ಲ ಮಾಡ್ತಾರೆ. ಒಂದು ಜಿಯಾಲಜಿಕಲ್ ಟೆಸ್ಟ್. ಹೌದು, ಡೆಫಿನೆಟ್ ಆಗಿ. ಅದು ಲೈಕ್ ಫರ್ಟೈಲ್ ಲ್ಯಾಂಡ್ ಆಗಿರುತ್ತಾ, ಮತ್ತು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬೌಂಡ್ರೀಸ್ ಹೆಂಗಿದೆ ಅಂತ ನೋಡಬೇಕು. ಆ ಬೌಂಡ್ರಿ ಕನೆಕ್ಟೆಡ್ ಟು ಎನಿ ಕ್ರಿಮಿಷನ್ ಗ್ರೌಂಡು, ಮತ್ತು ನಿಮ್ಮ ಪ್ರಾಪರ್ಟಿ ಒಳಗಡೆ ಇಲ್ಲ ನಿಮ್ಮ ಸೈಟ್ ಒಳಗಡೆ ಲೈಕ್ ಸ್ನೇಕ್ ಪಿಟ್ ಹೋಲ್ಸ್ ಇದೆಯಾ, ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತು ಅದಾದಮೇಲೆ ಡೈರೆಕ್ಷನ್ ನೋಡಬೇಕಾಗತ್ತೆ. ಸೊ ನಿಮಗೆ ಯಾವ ಡೈರೆಕ್ಷನ್ ಇದೆಯೋ ಸೈಟು ಅದೊಂದು ನೋಡಬೇಕಾಗತ್ತೆ. ಮತ್ತು ನೀವು ಏನು ನೋಡಬೇಕು ಅಂದರೆ ಲೈಕ್ ಡೈಮೆನ್ಷನ್ ಸರ್. ಆ್ಯಕ್ಚುಲಿ ಲೈಕ್ ನಿಮಗೆ ಸ್ಕ್ವಯರು ಈ ಥರ ಇದ್ದರೆ ಇಟ್ಸ್ ಎ ವೆರಿ ಗುಡ್. ವೆನ್ ಯು ಹ್ಯಾವ್ ಎ ಆಡ್ ಶೇಪ್ ಯು ಶುಡ್ ಅವಾಯ್ಡ್ ಸರ್. ಈವನ್ ಶೇಪ್ ಮ್ಯಾಟರ್ಸ್. ಹೌದು, ಡೆಫಿನೆಟ್ ಆಗಿ ಶೇಪ್ ಆಲ್ಸೋ ಮ್ಯಾಟರ್ಸ್. ನೀವು ಆಡ್ ಶೇಪ್ ಪ್ರಾಪರ್ಟಿ. ಒಂದು ಸರ್ಪ್ರೈಸಿಂಗ್ ಏನು ಅಂತಂದರೆ ಒಂದು ಸ್ನೇಕ್ ಪೀಟ್ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ, ಜೊತೆಗೆ ಶೇಪು ಕೂಡ ಮ್ಯಾಟರ್ ಆಗುತ್ತೆ. ಹೌದು, ಡೆಫಿನೆಟ್ ಆಗಿ ಶೇಪ್ಸ್ ಕೂಡ ನಿಮಗೆ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಮತ್ತು ರೋಡ್ ಇಟ್ ಪ್ರಾಪರ್ಟೀಸು ಇದನ್ನೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ವೆನ್ ಯು ಆರ್ ಬೈಯಿಂಗ್ ಸಮಥಿಂಗ್, ನೀವು ಸೈಟ್ ತೊಗೊಬೋದು ಅಥವಾ ಕಟ್ಟಿರೋ ಮನೆ ತೊಗೊಂಡಾಗ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಲೈಕ್ ಎಂಟ್ರಿ ಟು ದಿ ಪ್ರಾಪರ್ಟಿ ಮತ್ತು ಮೈನ್ ಡೋರ್ ಎಂಟ್ರಿ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ಇವನ್ ವಾಟ್ ಯು ಮೀನ್ ಟು ಸೇ ಇಸ್ ಡೈರೆಕ್ಷನ್ ಜೊತೆಗೆ ರೋಡ್ ಯಾವ ಎಂಟ್ರಿಲಿದೆ, ಹೌದು, ಅದು ಮ್ಯಾಟರ್ ಆಗುತ್ತೆ. ಡೆಫಿನೆಟ್ ಆಗಿ ಸರ್, ಸ್ಲೋಪ್ಸು ಎಲ್ಲ ಮ್ಯಾಟರ್ ಆಗುತ್ತೆ. ಓಕೆ. ಅದಕ್ಕೆ ಸ್ಲೋಪ್ ಕೂಡ ಹೌದೌದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಒನ್ಸ್ ಯು ಲೈಕ್ ನೀವು ಪ್ರಾಪರ್ಟಿ ಚೂಸ್ ಮಾಡಿದಾಗ ಯು ಹ್ಯಾವ್ ಸಂಬಡಿ, ನೀವು ವಾಸ್ತು ಕನ್ಸೆಂಟ್ ಮಾಡಿ ಅವ್ರನ್ನ ಯು ಟೇಕ್ ಟು ದಟ್ ಪ್ರಾಪರ್ಟಿ. ಆ ಪ್ರಾಪರ್ಟಿಯಲ್ಲಿ ದೇ ವಿಲ್ ಸಿ ದಿ ಎನರ್ಜಿ ಎಷ್ಟಿದೆ, ಪಾಸಿಟಿವ್ ಎನರ್ಜಿ ಎಷ್ಟಿದೆ, ಪ್ರತಿಯೊಂದು ಅವರು ನಿಮಗೆ ಚೆಕ್ ಮಾಡಿ ದೇ ವಿಲ್ ಗಿವ್ ಅ ಪ್ರಾಪರ್ ರಿಪೋರ್ಟ್. ಬೆಟರ್ ದೆನ್ ಯು ಜಡ್ಜಿಂಗ್ ಇಟ್. ಹೌದು, ಡೆಫಿನೆಟ್ಲಿ. ಸೊ ಇಫ್ ಯು ಹೌದು ಸರ್, ನೀವು ಅದೇ ನೀವು ಬಿಲೀವ್ ಮಾಡಿ ಮುಂದೆ ಹೋಗಬೇಕು. ಹೋದಾಗ ಯು ವಿಲ್ ಗೆಟ್ ದಟ್ ಎವ್ರಿಥಿಂಗ್ ಕಂಪ್ಲೀಟ್ ಆಗಿ, ಒಂದು ಪ್ಯಾಕೇಜ್ ಥರ. ಸೊ ದಟ್ ಸಮಥಿಂಗ್ ಗೋಸ್ ರಾಂಗ್, ನಾಳೆ ದಿವಸ ನಿಮ್ಗೆ ಏನಾನ ಆದಾಗ ಲೈಕ್ ವೇರ್ ಯುವರ್ ಫ್ಯಾಮಿಲಿ ಗೋಸ್ ಇನ್ ಟು ಸ್ಟ್ರೆಸ್, ಅದಕ್ಕಿಂತ ಮುಂಚೆ ಫಸ್ಟೇ ನೀವು ಇದೆಲ್ಲ ಪ್ರಿಪೇರ್ ಆಗಿಬಿಟ್ರೆ ಯು ವಿಲ್ ಬಿ ಇನ್ ದಿ ಲೈಕ್ ಸೇಫೆಸ್ಟ್ ಸ್ಟ್ಯಾಂಡ್ಸ್ ಟು ಇಫ್ ಯು ಆರ್ ಕನ್ಸಿಡರಿಂಗ್ ವಾಸ್ತು. ಸೊ ನೀವು ಈ ವಿಚಾರ ಹೇಳ್ತಿರ್ಬೇಕಾದ್ರೆ ಡೈರೆಕ್ಷನ್ ಆಗಲಿ ರೋಡ್ಸ್ ಆಗಲಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ತಲೆಯಲ್ಲಿ ಓಡ್ತಿರೋದೇನೆಂದರೆ ಮೇಯ್ನಾಗಿ ಯಾವ ಡೈರೆಕ್ಷನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸರ್? ಮೊದಲನೇದಾಗಿ ಯಾವ ಡೈರೆಕ್ಷನ್ ನೀವು ತಗೊಬೇಕು ಅಂತ ತಿಳಿಸ್ತೀನಿ ನಾನು. ಓಕೆ.
ಸರ್ ನೀವು ಫಸ್ಟಾಗಿ ನೀವು ನಾರ್ತು ಮತ್ತು ಈಸ್ಟ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ಫಸ್ಟ್ ಪ್ರಯಾರಿಟಿ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಅಂದರೆ ಅದೇ ಇರಬೇಕು. ಈ ನಾರ್ತ್ ಈಸ್ಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸೋರ್ಸ್ ಆಫ್ ಎನರ್ಜಿ ಚೆನ್ನಾಗಿದೆ ಸರ್. ನಾರ್ತ್ ಮತ್ತು ಈಸ್ಟಲ್ಲಿ ನಿಮ್ಮ ಪ್ರಾಪರ್ಟಿಗೆ ಆಗ್ಬೋದು, ನಿಮ್ಮ ಮೇನ್ ಡೋರ್ಗೆ ಆಗ್ಬೋದು, ಮತ್ತು ನಾರ್ತ್ ಈಸ್ಟ್ ಇದೆಲ್ಲ ಇದ್ದಾಗ ನಿಮಗೆ ಎನರ್ಜಿ ತುಂಬ ಇರುತ್ತೆ. ಮತ್ತು ಈಸ್ಟ್ ಇದ್ದಾಗ ನಿಮಗೆ ಸನ್ಲೈಟ್ ಚೆನ್ನಾಗಿರುತ್ತೆ. ದಟ್ಸ್ ಎ ಸೋರ್ಸ್ ಆಫ್ ಎನರ್ಜಿ. ಹೌದು, ಬೇರೆ ಗೆಟಿಂಗ್ ಇನ್ ಟು ಯುವರ್ ಹೌಸ್ ಕಂಪ್ಲೀಟ್. ಹೌದು, ಹೌದು. ಆ್ಯಂಡ್ ಮತ್ತು ನಿಮಗೆ ವೆಸ್ಟು ಮತ್ತು ಸೌತಲ್ಲಿ ನಿಮಗೆ ಎನರ್ಜಿ ಸ್ವಲ್ಪ ಕಡಿಮೆ ಇರುತ್ತೆ. ವೆನ್ ನೀವು ಚೂಸಿಂಗ್ ದಿ ಪ್ರಾಪರ್ಟಿ, ವೆಸ್ಟ್ ಆಗ್ಬೋದು, ಸೌತ್ ಆಗ್ಬೋದು, ನಿಮ್ಮದು ಮೇನ್ ಎಂಟ್ರಿ ಮಾಡ್ಕೊಂಡಾಗೋ ಅಷ್ಟೇ ಅಲ್ಲಿ ನಿಮಗೆ ಎನರ್ಜೀಸು ಅಷ್ಟೊಂದು ಇರೋದಿಲ್ಲ ಸರ್. ಇದರಲ್ಲಿ ಇದ್ದಂಗೆ ನಿಮಗೆ ಅದರಲ್ಲಿ ಇರೋದಿಲ್ಲ. ಸೊ ದಟ್ ಈಸ್ ಹೌ. ಮತ್ತು ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಸರ್, ಈ ವೆಸ್ಟ್ ಫೇಸಿಂಗ್ ಪ್ಲಾಟು ಮತ್ತು ಸೌತ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನೀವು ವೆಸ್ಟಿಂದ ಮತ್ತು ಸೌತಿಂದ ರೋಡ್ ಇಟ್ಸ್ ಬರುತ್ತಲ್ಲ ಸೈಟ್ಗೆ, ಸೌತಿಂದ ರೋಡ್ ಇಟ್ಸ್ ಓಕೆ. ವೆಸ್ಟು ಮತ್ತು ಸೌತಿಂದ ರೋಡ್ ಇಟ್ಸ್ ಬರುತ್ತಲ್ಲ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಸರ್. ಮತ್ತು ಲೈಕ್ ಡೈಮೆನ್ಷನ್ಸ್ ನಿಮಗೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುತ್ತೆ. ಆಡ್ ಶೇಪ್ ಸೈಜಸ್ಸು. ಏನಾಗುತ್ತೆ ಅಂದರೆ ಈ ಆಡ್ ಶೇಪು ಪ್ಲಾಟ್ಸ್ ಇದ್ದಾಗ ದಿ ಬಿಲ್ಡರ್ ಆರ್ ಡೆವಲಪರ್ ಅದು ನಿಮಗೆ ಸೇಲ್ ಆಗಿರೋದಿಲ್ಲ. ಲೈಕ್ ಅಂದರೆ ನಿಮಗೆ ವೆಸ್ಟ್ ಬೆಳೆದಿರುತ್ತೆ, ಇಲ್ಲಾಂದರೆ ಏನೋ ಒಂದು ಆಗಿರುತ್ತೆ, ಇಶ್ಯೂ ಆಗಿರುತ್ತೆ, ಮತ್ತು ಕಂಪ್ಲೀಟಾಗಿ ಆಡ್ ಶೇಪಲ್ಲಿರುತ್ತೆ, ಆಡ್ ಸೈಜಲ್ಲಿರುತ್ತೆ. ಅದನ್ನು ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಟ್ಬಿಡ್ತಾರೆ. ಹೌದು. ಸೊ ಅದನ್ನು ಯು ಶುಡ್ ನಾಟ್ ಚೂಸ್ ಸರ್. ಆರ್ ಎಲ್ಸ್ ಇಫ್ ಯು ಆರ್ ಚೂಸಿಂಗ್ ದಟ್ ಆಲ್ಸೋ ಯು ಗೆಟ್ ಸಂಬಡಿ ಆ್ಯಂಡ್ ಶೋ, ತೋರಿಸಿ ಅದನ್ನು ಹಿಂಗಿದೆ, ಇದನ್ನು ಏನು ಮಾಡ್ಬೋದು, ಬೇರೆ ಐ ಕ್ಯಾನ್ ಏಬಲ್ ಟು ಬಿಲ್ಡ್ ಹೌಸ್, ಅದನ್ನ ನಾನು ಗಾರ್ಡನ್ ಮಾಡ್ಬೋದಾ, ಇಲ್ಲ ಏನು ಮಾಡ್ಬೋದು ಅಂತ ಯು ಜಸ್ಟ್ ಟಾಕ್ ಟು ದೆಮ್. ಅಗೇನ್ ಕನೆಕ್ಟ್ ಟು ಕನ್ಸಲ್ಟೆಂಟ್ ಇಸ್ ವಾಟ್. ಡೆಫಿನೆಟ್ಲಿ ಸರ್. ಅದಕ್ಕೆ ಎಲ್ಲ ನೀವು ಕಂಪ್ಲೀಟಾಗಿ ನೀವು ಸ್ಟಾರ್ಟಲ್ಲೇ ನೀವು ಅವ್ರನ್ನ ಇಟ್ಕೊಂಡ್ರೆ ನೀವು ಬಿಲ್ಡಿಂಗ್ ಫಿನಿಶ್ ಆಗೋವರೆಗೂ ದೇ ವಿಲ್ ಗಿವ್ ಎ ಕಂಪ್ಲೀಟ್ ಫ್ರೀಡಮ್ ನಿಮಗೆ. ಸೊ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಿಮಗೆ. ಸೊ ನಾಳೆ ದಿವಸ ರಾಂಗ್ ಡಿಸಿಷನ್ ಆಗಬಾರ್ದು. ಹೌದು. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಸರ್. ಸರ್ ಇವಾಗ ನೀವು ಹೇಳ್ತಿದ್ರಿ ಅದು ಸೈಟ್ಗೆ ಅಂತಲೇ ಕರೆಕ್ಟ್. ಬಟ್ ಇದು ಅಪಾರ್ಟ್ಮೆಂಟ್ಗೆ, ವಿಲ್ಲಾಸ್ಗೆ ಇದು ಅನ್ವಯಿಸುತ್ತೆ ಸರ್? ಇದು ಡೆಫಿನೆಟಾಗಿ ಅನ್ವಯಿಸುತ್ತೆ ಸರ್. ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಹೈಟ್ ನೋಡ್ತಾರೆ, ಮತ್ತು ವೆಂಟಿಲೇಷನ್ ನೋಡ್ತಾರೆ, ಮತ್ತು ಎರಡನೇದು ಏನಾಗಂದರೆ ನಿಮ್ಮದು ಸ್ಟೇರ್ ಕೇಸ್ ಎಲ್ಲಿದೆ ಮತ್ತು ಲಿಫ್ಟ್ ಎಲ್ಲಿದೆ ಅನ್ನೋದು ನೋಡ್ತಾರೆ. ಲೈಕ್ ಮನೆ ಬಾಗಿಲು ಮುಂದೆ ಸ್ಟೇರ್ ಕೇಸ್ ಬರಬಾರ್ದು, ಲಿಫ್ಟ್ ಬರಬಾರ್ದು ಅನ್ನೋದನ್ನ ನೋಡಬೇಕಾಗುತ್ತೆ ನೀವು ಸರ್. ಮತ್ತು ಎರಡನೇದಾಗಿ ನೀವು ಟಾಯ್ಲೆಟ್ ಪೊಸಿಷನ್ ಎಲ್ಲಿದೆ ಅಂತ ನೋಡಬೇಕಾಗುತ್ತೆ. ಸೊ ಅದು ಯಾವ ಪೊಸಿಷನಲ್ಲಿದೆಯಾ, ನಾರ್ತ್ ವೆಸ್ಟಲ್ಲಿದೆಯಾ, ಸೌತ್ ಈಸ್ಟಲ್ಲಿದೆಯಾ, ಸೌತ್ ವೆಸ್ಟಲ್ಲಿದೆಯಾ, ಇಲ್ಲಾಂದರೆ ನಾರ್ತ್ ಈಸ್ಟಲ್ಲಿದೆಯಾ, ಇದೆಲ್ಲ ನೋಡಿದಾಗ ನಿಮ್ಗೊಂದು ಕ್ಲೀನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಸೊ ನಾರ್ತ್ ಈಸ್ಟಲ್ಲಿದ್ದರೆ ಲೈಕ್ ಅದನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಓಕೆ. ಮತ್ತು ಕಿಚನ್ನು ಸರ್, ಕಿಚನ್ನು ನಿಮ್ಗೆ ಅದೇ ಥರ, ಕಿಚನ್ನು ನಿಮಗೆ ಸೌತ್ ಈಸ್ಟಲ್ಲೇ ಇರಬೇಕಾಗುತ್ತೆ. ಮತ್ತು ಲೈಕ್ ನಾರ್ತ್ ವೆಸ್ಟು ಸೆಕೆಂಡ್ ಆಪ್ಷನ್ ತಗೊತಾರೆ ಜನ. ಸೊ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಬೇಕಾಗುತ್ತೆ ಅಪಾರ್ಟ್ಮೆಂಟಲ್ಲಿ. ಇನ್ನು ವಿಲಾ ಅನ್ನೋದು ಬಂದು ನಿಮಗೆ ಕಂಪ್ಲೀಟ್ ಅದು ಮನೆ ಥರನೇ ಸರ್. ಹೌದು. ಮನೆಯಲ್ಲಿ ನಿಮ್ಗೆ ಏನೇನು ಇರುತ್ತೋ ಲೈಕ್ ಎವ್ರಿಥಿಂಗ್, ಲೈಕ್ ಕಿಚನ್ನು ಮತ್ತು ಬೆಡ್ರೂಮ್ಸು, ಟಾಯ್ಲೆಟ್ಸು ಎಲ್ಲ ಯಾವ ಥರ ಇರೋದೋ ಅದೇ ಥರ ಅನ್ವಯಿಸುತ್ತೆ ನಿಮಗೆ. ಲೈಕ್ ಎಂಟ್ರಿ ಆಫ್ ದಿ ಡೋರು ಪ್ರತಿಯೊಂದೂ ಅನ್ವಯಿಸುತ್ತೆ. ಮತ್ತು ಈ ಅಪಾರ್ಟ್ಮೆಂಟಲ್ಲಿ ಮತ್ತು ವಿಲಾಲ್ ಏನಾಗುತ್ತೆ ಅಂದರೆ ನೀವು ಮಾಸ್ಟರ್ ಪ್ಲ್ಯಾನ್ ಸರ್. ಟೋಟಲ್ ಸೈಟ್ ಇರುತ್ತಲ್ವ, ಇವಾಗ ನಾವು ನೋಡಿ 1 ಎಕರಲ್ಲಿ ಪ್ರಾಪರ್ಟಿ ಮಾಡಿರ್ತೀರಿ, ಅದರಲ್ಲಿ ಒಂದು 10 ಸೈಟ್ ಇರುತ್ತೆ. ಅದರಲ್ಲಿ ನೀವು ಒಂದು ಸೈಟ್ ತೊಗೊಂಡಿಲ್ಲ, ಯಾರೋ ಕಟ್ಟಿರೋದು ಒಂದು ವಿಲಾ ತೊಗೊಂಡು ನೀವು ಯು ವಿಲ್ ಬಿ ಗೋಯಿಂಗ್ ಇನ್ ಸೈಟ್. ಅದು ಮಾಸ್ಟರ್ ಪ್ಲ್ಯಾನ್ ಹೆಂಗಿದೆ ಅಂತ ನೋಡಬೇಕಾಗುತ್ತೆ. ಆ ಮಾಸ್ಟರ್ ಪ್ಲ್ಯಾನ್ ಸ್ಲೋಪ್ಸ್ ಹೆಂಗಿದೆ ಅಂತ ನೋಡಬೇಕಾಗುತ್ತೆ, ಮತ್ತು ಅದಕ್ಕೆ ಎಂಟ್ರಿ ಹೆಂಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸರ್. ಇನ್ಕ್ಲೂಡಿಂಗ್ ದಟ್ ಯು ನೀಡ್ ಎ ವಾಸ್ತು ಕನ್ಸಲ್ಟೆಂಟ್. ನೀವು ಅಪಾರ್ಟ್ಮೆಂಟ್ ತೊಗೊಂಡ್ರು ಅಷ್ಟೇ, ವಿಲಾ ತೊಗೊಂಡ್ರು ಅಷ್ಟೇ, ಸೈಟ್ ತೊಗೊಂಡ್ರು ಅಷ್ಟೇ, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ರು ಅಷ್ಟೇ, ಅವರಲ್ಲಿ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ತೊಗೊಂಡ್ರು ಅಷ್ಟೇ, ವೇರ್ ಹೌಸಸ್ಸು, ಪ್ರತಿಯೊಂದಕ್ಕೂ ಯು ನೀಡ್ ಎ ವಾಸ್ತು ಕನ್ಸಲ್ಟೆಂಟ್. ನೀವು ಬಿಲೀವ್ ಮಾಡಿದ್ರೆ ಸರ್. ಸೊ ಯೂಶಲಿ ವಿಲ್ಲಾಸ್ಗಳಲ್ಲೆಲ್ಲ ಈ ಡೆವಲಪರ್ಸ್ ಆಲ್ಮೋಸ್ಟ್ ಅದೆಲ್ಲ ವೆರಿಫೈ ಮಾಡಿ ಚೆಕ್ ಮಾಡಿಬಿಟ್ಟೆ ಮಾಡಿರ್ತಾರೆ ನನ್ನ ಪ್ರಕಾರ. ಆ್ಯಕ್ಚುಲಿ ಸರ್ ಟುಡೇ ಏನಾಗ್ತಿದೆ ಅನ್ನಂದರೆ ಪೀಪಲ್ ಬಿಲೀವ್ ಇನ್ ವಾಸ್ತು ಒಂದು. ಎರಡನೇದಾಗಿ ಡೆವಲಪರ್ಸು ದೇ ಆಲ್ಸೋ ಕನ್ಸಿಡರ್ ಸರ್. ಹೌದು. ಬಿಕಾಸ್ ವೆನ್ ಸಮಥಿಂಗ್ ಇಸ್ ನಾಟ್ ಅಲೈನ್ಡ್ ವಿತ್ ವಾಸ್ತು ಪೀಪಲ್ ಅವ್ರಿಗೆ ಸೇಲ್ಸ್ ಆಗೋದಿಲ್ಲ ಆಬ್ವಿಯಸ್ಲಿ. ಸೊ ದೇ ವಿಲ್ ಕನ್ಸಿಡರ್ ಎವ್ರಿಥಿಂಗ್. ಇವಾಗ ನಿಮಗೆ ಪ್ರೆಸೆಂಟ್ ಇರೋ ಅಪಾರ್ಟ್ಮೆಂಟ್ಸಲ್ಲಿ ಲೈಕ್ ಮತ್ತು ವಿಲಾಸಲ್ಲಿ ಆಗ್ಬೋದು ಆಲ್ಮೋಸ್ಟ್ ಅವರು ಕ್ಲೀನಾಗಿ ಪ್ಲ್ಯಾನ್ ಮಾಡಿರ್ತಾರೆ. ವೆರಿಫೈ ಮಾಡಿರಿ ಅದು. ಸೊ ಆ ಸೈಟಿಗೆ ಅದು ಏನು ರಿಕ್ವೈರ್ಮೆಂಟ್ ಇದೆಯೋ ನೋಡಿ ಪ್ಲ್ಯಾನ್ ಮಾಡಿರ್ತಾರೆ. ಸ್ವಲ್ಪ ಇರೋದಿಲ್ಲ ಸ್ವಲ್ಪ ಪ್ರಾಜೆಕ್ಟ್ಸಲ್ಲೂ, ಅದನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಸರ್. ಆ್ಯಸ್ ಎ ಇಂಡಿವಿಜುವಲ್ ಪ್ರತಿಯೊಂದು ಸೈಟು, ಪ್ರತಿಯೊಂದು ಮನೆ, ಪ್ರತಿಯೊಂದು ಅಪಾರ್ಟ್ಮೆಂಟು, ಪ್ರತಿಯೊಂದು ವಿಲಾ ದೇ ವಿಲ್ ಬಿ ಹ್ಯಾವಿಂಗ್ ಎ ಯೂನಿಕ್ ಫೀಡ್ಬ್ಯಾಕ್ಸ್ ಫ್ರಮ್ ಯುವರ್ ಕನ್ಸಲ್ಟೆಂಟ್. ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಎಲ್ಲ ನನಗೆ ಗೊತ್ತಿದೆ ಅನ್ನೋದು ತಪ್ಪಾಗುತ್ತೆ. ಚೆಕ್ ಮಾಡಿ ಯು ಶುಡ್ ಟೇಕ್ ಎ ಕಾಲ್ ಸರ್. ಮತ್ತು ಈಗ ರಿಜಿಸ್ಟ್ರೇಷನ್ ಆಗೋದಾಗಿರಲಿ ಅಥವಾ ಇದ್ರದ್ದು ಮನೆ ಗೃಹ ಪ್ರವೇಶ ಮಾಡೋದಾಗಿರಲಿ, ಅದೆಲ್ಲ ಒಂದು ಆಸ್ಪಿಷಿಯಸ್ ಡೇಟ್, ಆಸ್ಪಿಷಿಯಸ್ ಟೈಮ್ ಅಂತ ನೋಡ್ತಾರೆ. ಇದು ವಾಸ್ತುನೇನಾ ಸರ್? ಇದೆರಡು ಕಾಂಬಿನೇಷನ್ ಮಾಡಿದಾಗ ದಿಸ್ ವಿಲ್ ಬಿ ಯುವರ್ ಫೌಂಡೇಶನ್ ಫಾರ್ ಎ ಪ್ರಾಸ್ಪರಿಟಿ, ವೆಲ್ ಬೀಯಿಂಗ್, ಎವ್ರಿಥಿಂಗ್ ಸರ್.
ಎರಡೂ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಬಟ್ ದಿಸ್ ಡಸಂಟ್ ಕಮ್ ಅಂಡರ್ ವಾಸ್ತು. ಸೊ ಒಂದು ಮನೆ ಕಟ್ಟೋ ಸಮಯದಲ್ಲಿ ಅಂದರೆ ಇನಿಷಿಯಲಿ ಮೊದಲಿಂದ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ಭಾಳ ಇಂಪಾರ್ಟೆಂಟ್ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ವಾಸ್ತು ನೋಡಬೇಕು ಅಂದರೆ ಏನು ಸರ್? ಸರ್, ಮೊದಲನೇದಾಗಿ ಶೇಪು ಮತ್ತು ಸ್ಲೋಪ್ ಮ್ಯಾಟರ್ ಸರ್. ಶೇಪ್ ಅಂದರೆ ನಾನು ಅವಾಗೇ ನಿಮ್ಗೆ ಹೇಳ್ದಂಗೆ ಲೈಕ್ ಈ ಆರ್ ಸೈಜ್ ಸೈಟ್ಸು ಮತ್ತು ಡಿಫ್ರೆಂಟ್ ಶೇಪ್ಸ್ ಆಗಿರೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಸ್ಲೋಪ್ ಅನ್ನೋದು ಸ್ವಲ್ಪ ಮ್ಯಾಟರ್ ಆಗುತ್ತೆ ಸರ್. ಲೈಕ್ ವೆನ್ ದ ರೋಡ್ ಕನೆಕ್ಟಿಂಗ್ ಟು ಯುವರ್ ಪ್ರಾಪರ್ಟಿ, ಇದೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ ಎರಡನೇದಾಗಿ ಡೈರೆಕ್ಷನ್ ಆಫ್ ದಿ ಪ್ರಾಪರ್ಟಿ. ಡೈರೆಕ್ಷನ್ ಅಂದರೆ ಲೈಕ್ ಇವಾಗ ನಾರ್ತು ಮತ್ತು ಈಸ್ಟು, ಇವಾಗ ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ನಿಮಗೆ ಆಸ್ಪಿಷಿಯಸ್ ಆಗಿರುತ್ತೆ. ಇದು ನೀವು ಕನ್ಸಿಡರ್ ಮಾಡ್ಬೋದು. ಅದೇ ಏನು ಕನ್ಸಿಡರ್ ಮಾಡಬಾರ್ದು ಅಂತ ನಾವು ಆಗಲೇ ಹೇಳಿದ್ದೀವಿ, ಲೈಕ್ ವೆಸ್ಟು ಮತ್ತು ಸೌತು. ಮತ್ತು ನೋ ಯುವರ್ ಸಾಯಿಲ್ ಸರ್. ಒಂದು ಸಾಯಿಲ್ ನೋಡಬೇಕಾಗತ್ತೆ. ಅಂದರೆ ಅದು ಫರ್ಟೈಲ್ ಲ್ಯಾಂಡ್ ಆಗಿರುತ್ತಾ, ಅಂದರೆ ಲೈಕ್ ಫರ್ಟೈಲ್ ಅಂತ ಹೇಳಿದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡಿಂದ ಆಗಿರೋದಾ, ಇಲ್ಲಾಂದರೆ ಈ ಭೂಮಿ ಫಸ್ಟ್ ಏನು ಮಾಡ್ತಿದ್ರು ಇವರು ಇಲ್ಲಿ, ಮತ್ತು ಇಲ್ಲಿ ಸಪೋಸ್ ಹಳ್ಳ ಇವ್ರು ಮಣ್ಣು ತುಂಬಿ ಲೈಕ್ ವೇರ್ ಸೆಲ್ಲಿಂಗ್ ಟು ಅಸ್, ಆ ಥರ ಅದೊಂದು ಚೆಕ್ ಮಾಡಬೇಕಾಗುತ್ತೆ. ಇದು ಹಿಸ್ಟ್ರಿ ಆಫ್ ದಿ ಲ್ಯಾಂಡ್ ಒಂದು ಚೆಕ್ ಮಾಡಬೇಕಾಗುತ್ತೆ. ಮತ್ತು ನೀವು ನಾಲ್ಕನೇದಾಗಿ ಕಿಚನ್ ಮತ್ತು ಟಾಯ್ಲೆಟ್ ಪ್ಲೇಸ್ಮೆಂಟ್ಸ್ ನೋಡಬೇಕಾಗತ್ತೆ ಸರ್. ಸರ್, ಇದು ನಿಮಗೆ ಲೈಕ್ ತುಂಬ ಎಸೆನ್ಷಿಯಲ್, ನೀವು ಮಾಡಲೇಬೇಕಾಗುತ್ತೆ ಇದನ್ನು. ಟಾಯ್ಲೆಟ್ಸು ಲೈಕ್ ಯು ಶುಡ್ ನಾಟ್ ಪುಟ್ ಇನ್ ದಿ ನಾರ್ತ್ ಈಸ್ಟ್ ಕಡೆ ನೀವು ಟಾಯ್ಲೆಟ್ ಕನ್ಸಿಡರ್ ಮಾಡಬಾರ್ದು. ಮತ್ತು ನೀವು ಕಿಚನ್ನು ಅಷ್ಟೇ, ಕಿಚನ್ನು ಲೈಕ್ ನಾರ್ತ್ ಈಸ್ಟ್ ಆಗ್ಬೋದು ಅಥವಾ ಸೌತ್ ವೆಸ್ಟ್ ಆಗ್ಬೋದು, ಈ ಕಡೆ ಕಿಚನ್ಸ್ ಮಾಡಬಾರ್ದು ಸರ್. ಇದನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತು ಐದನೇದಾಗಿ ಮೇನ್ ಡೋರ್ಸು, ಒಂದು ಈಸ್ಟ್ ಆಗ್ಬೋದು, ಒಂದು ನಾರ್ತ್ ಆಗ್ಬೋದು, ಒಂದು ನಾರ್ತ್ ಈಸ್ಟ್ ಆಗ್ಬೋದು, ಇದೆಲ್ಲ ಆಸ್ಪಿಷಿಯಸ್ ಸರ್ ಫಾರ್ ದಿ ಮೇನ್ ಡೋರ್. ಇದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಬೇಸಿಕ್ಕಾಗಿ ಇನ್ನೊಂದು ಸ್ವಲ್ಪ ಟಿಪ್ಸ್ ಕೊಡ್ಬೋದು ಅಂದರೆ ಲೈಕ್ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟಲ್ಲಿ ಇರಬೇಕಾಗುತ್ತೆ. ಮತ್ತು ನಿಮ್ಮ ಮೇನ್ ಡೋರ್ ಎಷ್ಟು ದೊಡ್ಡದಾಗಿರುತ್ತೋ ಲೈಕ್ ಅದರ್ ಡೋರ್ಸ್ ಅದಕ್ಕಿಂತ ಚಿಕ್ಕದಾಗಿರ್ಬೇಕಾಗುತ್ತೆ. ಇದೊಂದು ನೋಡಬೇಕಾಗುತ್ತೆ. ಮತ್ತು ಎಲ್ಲ ಲೈಕ್ ನಿಮ್ಮ ಮಾಸ್ಟರ್ ಬೆಡ್ರೂಮ್ಗಿನ ಎಲ್ಲ ಅದರ್ ಬೆಡ್ರೂಮ್ಸು 1 ಫೀಟ್ ಅಥವಾ 1 ಇಂಚನ ಕಡಿಮೆ ಇರಬೇಕಾಗುತ್ತೆ. ನಾರ್ತ್ ಈಸ್ಟಲ್ಲೇ ನೀವು ನಿಮ್ಮದು ಸಂಪ್ ಆಗ್ಬೋದು ಮತ್ತು ಬೋರ್ವೆಲ್ ಆಗ್ಬೋದು, ಎಲ್ಲ ಅಲ್ಲೇ ನೀವು ಮಾಡಬೇಕಾಗುತ್ತೆ ಸರ್. ಈ ವಾಸ್ತುಶಾಸ್ತ್ರ ಬರೀ ಮನೆಗೆ ಜಾಗಕ್ಕೆ ಅಥವಾ ಈವನ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗೂ ಅಪ್ಲೈ ಆಗುತ್ತೆ ಸರ್? ಸರ್, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸರ್. ಕಟ್ಟಿರೋ ಮನೆಗೆ ಅನ್ವಯಿಸುತ್ತೆ, ಆ್ಯಂಡ್ ಬಿಸ್ನೆಸ್ ಸ್ಪೇಸಸ್ಗೆ ಅನ್ವಯಿಸುತ್ತೆ, ಆಫೀಸಸ್ಗೆ ಅನ್ವಯಿಸುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು, ಇಂಡಸ್ಟ್ರೀಸು, ಪ್ರತಿಯೊಂದಕ್ಕೂ ಲೈಕ್ ಯು ನೀಡ್ ಎ ವಾಸ್ತು ಕನ್ಸಲ್ಟೆಂಟ್ ಸರ್. ಬೇಸಿಕ್ಕಾಗಿ ಇದಕ್ಕೆ ಲೈಕ್ ವೆನ್ ದೇರ್ ಈಸ್ ಎ ಸೌತ್ ವೆಸ್ಟ್ ಎಂಟ್ರಿ ಇದ್ದಾಗ ನಿಮಗೆ ಅದು ಸ್ವಲ್ಪ ರೆಮಿಡಿಗಳು ವರ್ಕ್ ಆಗಲ್ಲ ಸರ್. ವಾಟ್ ಎವರ್ ದೇ ಗಿವ್ ರೆಮಿಡಿ ವರ್ಕ್ ಆಗಲ್ಲ. ಅಲ್ಲಿ ನಿಮಗೆ ಸ್ವಲ್ಪ ಎನರ್ಜಿ ಕಡಿಮೆ ಇರುತ್ತೆ ಸೌತ್ ವೆಸ್ಟಲ್ಲಿ ವೆನ್ ಯು ಹ್ಯಾವ್ ದಿ ಎಂಟ್ರಿ. ಮತ್ತು ನಮ್ಗೆ ಇವಾಗ ಆಗಲೇ ಹೇಳ್ದಂಗೆ ನಾನು ಕಿಚನ್ನು ನೀವು ನಾರ್ತ್ ಈಸ್ಟಲ್ಲಿ ಮಾಡ್ಕೊಂಡಿದ್ದೀರಾ ಮತ್ತು ಟಾಯ್ಲೆಟ್ ನಾರ್ತ್ ಈಸ್ಟಲ್ಲಿ ಮಾಡ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ರೆಮಿಡಿ ಇಲ್ಲ ಸರ್. ಯು ಶುಡ್ ರಿಮೂವ್ ದಟ್. ಸೊ ಅದು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಯುವರ್ ಪ್ರಾಪರ್ಟಿ ಲೈಕ್ ಇಂಡಸ್ಟ್ರಿ ಆಗ್ಬೋದು, ಮನೆ ಆಗ್ಬೋದು, ಆಫೀಸ್ ಆಗ್ಬೋದು, ಒನ್ಸ್ ಯು ಫಿಕ್ಸ್ ಎ ಅಪಾಯಿಂಟ್ಮೆಂಟ್ ವಿತ್ ದಿ ವಾಸ್ತು ಕನ್ಸಲ್ಟೆಂಟ್, ಅವ್ರು ಬರ್ತಾರೆ, ಎನರ್ಜಿ ಚೆಕ್ ಮಾಡ್ತಾರೆ, ದಿ ಎಂಟ್ರೀಸು, ಎಕ್ಸಿಟ್ಸು ಮತ್ತು ಪ್ಲೇಸ್ಮೆಂಟ್ಸು ಎಲ್ಲ ಹೆಂಗಿದೆ ಅಂತ. ಡಿಪೆಂಡಿಂಗ್ ಅಪಾನ್ ದಟ್ ದೇ ಗಿವ್ ಯು ದಿ ಸೊಲ್ಯೂಷನ್ ಸರ್. ಬಟ್ ಎಲ್ಲದಕ್ಕೂ ಅನ್ವಯಿಸುತ್ತೆ ಸರ್. ಮತ್ತು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಒಂದು ಮನೆಯ ಗೋಡೆಯ ಕಲರು, ಅದ್ರ ಜೊತೆಗೆ ಇಂಟೀರಿಯರ್ ಡಿಸೈನು ಮತ್ತು ಯೂಸ್ ಮಾಡ್ತಿರೋ ಫರ್ನಿಚರ್ಸು, ಇದು ವಾಸ್ತುಲ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ ಸರ್? ಸರ್, ಹೌದು, ಡೆಫಿನೆಟಾಗಿ ಇದು ನಿಮಗೆ ವಾಸ್ತುವಲ್ಲಿ ಕನ್ಸಿಡರ್ ಮಾಡ್ತಾರೆ. ಲೈಕ್ ಕಲರ್ಸು ಮತ್ತು ಫರ್ನಿಚರು ಇಟ್ಸ್ ನಾಟ್ ಜಸ್ಟ್ ಎ ಸ್ಟೈಲ್ ಸರ್. ಮನೆಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವೇನೋ ಮಾಡೋದಲ್ಲ. ಇಫ್ ಯು ಆರ್ ಬಿಲೀವಿಂಗ್ ಇನ್ ದಿ ವಾಸ್ತು, ಫಾರ್ ಎವ್ರಿ ಕಾರ್ನರ್ಸು, ಫಾರ್ ಎವ್ರಿ ಡೈರೆಕ್ಷನ್ಸು ದೇರ್ ಈಸ್ ಎ ಕಲರ್. ಸೊ ನಿಮಗೆ ಫರ್ನಿಚರ್ಗಾಗ್ಬೋದು ಮತ್ತು ಲೈಕ್ ಫಾರ್ ಎವ್ರಿ ಕಂಪ್ಲೀಟ್ ಹೌಸ್ಗಾಗ್ಬೋದು ದೇರ್ ಈಸ್ ಎ ಕಲರ್. ಓಕೆ ಸರ್, ಎವ್ರಿ ಪ್ಲ್ಯಾನೆಟ್ಗೆ ನಿಮಗೆ ಕಲರ್ ಅನ್ನೋದಿದೆ. ಸೊ ಕಲರ್ ಅನ್ನೋದು ವಾಸ್ತುವಲ್ಲಿ ತುಂಬ ಮುಖ್ಯ ಆಗುತ್ತೆ ಸರ್. ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಆ್ಯಂಡ್ ಇಫ್ ಯು ಆರ್ ಬಿಲೀವಿಂಗ್ ಇಟ್ ಆ್ಯಸ್ ಪರ್ ದಿ ಸೈನ್ಸ್. ನಿಮಗೆ ಸೌತ್ ಈಸ್ಟಲ್ಲಿ ಕಲರ್ ಇರಬೇಕು, ಮತ್ತು ನಾರ್ತ್ ಈಸ್ಟಲ್ಲಿ ಕಲರ್ ಇರಬೇಕು, ಮತ್ತು ಸೌತ್ ವೆಸ್ಟಲ್ಲಿ ಈ ಕಲರ್ ಇರಬೇಕು, ನಾರ್ತ್ ವೆಸ್ಟಲ್ಲಿ ಈ ಕಲರ್ ಇರಬೇಕು. ಡಿಪೆಂಡಿಂಗ್ ಅಪಾನ್ ದಟ್ ಪ್ಲ್ಯಾನೆಟ್ ದೇ ಗಿವ್ ಯು ದಿ ಕಲರ್ ಆ್ಯಂಡ್ ಫರ್ನಿಚರ್ ಡಿಸೈನ್. ಫರ್ನಿಚರ್ ಅನ್ನೋದು ನಿಮ್ಮ ಪ್ಲೇಸ್ಮೆಂಟ್ ಎಲ್ಲಿರಬೇಕು, ಇಲ್ಲಿ ಫರ್ನಿಚರ್ ತೂಕ ಇಡಬಾರ್ದು, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗತ್ತೆ ಸರ್. ವೆನ್ ಯು ಹ್ಯಾವ್ ಎ ಆರ್ಕಿಟೆಕ್ಚರಲ್ ಡಿಸೈನ್ ಆಫ್ ಯುವರ್ ಹೌಸ್ ಪ್ಲ್ಯಾನ್ ಅಲ್ವಾ ಸರ್, ಲೈಕ್ ಫುಲ್ ಪ್ಲ್ಯಾನ್ ವರ್ಕಿಂಗ್ ಡಯಾಗ್ರಾಮ್ ನಿಮ್ಮ ಹತ್ರ ಇದ್ದಾಗ ವೆನ್ ಯು ಕನ್ಸಲ್ಟೆಂಟ್ ಎ ವಾಸ್ತು ಎಕ್ಸ್ಪರ್ಟ್, ಅವ್ರು ನಿಮಗೆ ಲೈಕ್ ಕಂಪ್ಲೀಟಾಗಿ ದೇ ವಿಲ್ ಗಿವ್ ಯು ಎವ್ರಿಥಿಂಗ್ ಸರ್. ಡೀಟೇಲ್ಸ್ ಕಂಪ್ಲೀಟಾಗಿ. ಹೌದೌದು, ಎಲ್ಲಿ ಫರ್ನಿಚರ್ ಇರಬೇಕು, ಯಾವ ಕಲರ್ ಯೂಸ್ ಮಾಡಬೇಕು, ಮತ್ತು ಯಾವ ಫ್ಲೋರಿಂಗ್ ಕಲರ್ ಯೂಸ್ ಮಾಡಬೇಕು, ಎವ್ರಿಥಿಂಗ್ ದೇ ವಿಲ್ ಗಿವ್ ಯು. ಎಲ್ಲಿ ವಿಂಡೋ ಇರಬೇಕು, ಎಲ್ಲಿ ಬೆಡ್ ಇರಬೇಕು, ಎಲ್ಲಿ ಟಾಯ್ಲೆಟ್ಸ್ ಇರಬೇಕು, ಪ್ರತಿಯೊಂದು ನಿಮಗೆ ಕ್ಲೀನಾಗಿ ದೇ ವಿಲ್ ಗಿವ್ ದಿ ರಿಪೋರ್ಟ್.
ಯು ಶುಡ್ ಕನ್ಸಿಡರ್ ಸರ್. ಕಲರ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಭಾಳ ಮುಖ್ಯವಾಗಿ ಈ ವಾಸ್ತು ಅನ್ನೋದು ಒಂದು ಪರ್ಟಿಕ್ಯುಲರ್ ರಿಲಿಜನ್ಗೆ ಅನ್ವಯಿಸುತ್ತಾ ಅಥವಾ ಇಸ್ ಇಟ್ ಅನ್ ಯೂನಿವರ್ಸಲ್ ಡಿಸೈನ್ ಪ್ರಿನ್ಸಿಪಲ್? ಪಂಚಭೂತಗಳಿಗೆ ನಿಮಗೆ ರಿಲಿಜಿಯನ್ ಇಲ್ಲ ಸರ್. ದಟ್ ಡಸಂಟ್ ಡಿಪೆಂಡ್ಸ್ ಅಪಾನ್ ವಿಚ್ ರಿಲಿಜನ್ ಯು ಆರ್. ಅದು ನಿಮ್ಗೆ ಎಲ್ಲರಿಗೂ ಏನು ಕೊಡಬೇಕೋ ಎಲ್ಲರಿಗೂ ಅಷ್ಟೇ ಕೊಡುತ್ತೆ ಅದು. ಹೌದು. ಲೈಕ್ ಏರ್ ಆಗ್ಬೋದು, ಫೈರ್ ಆಗ್ಬೋದು, ಮತ್ತು ನಿಮಗೆ ಆಕಾಶ ಆಗ್ಬೋದು, ಭೂಮಿ ಆಗ್ಬೋದು, ಅಗ್ನಿ ಆಗ್ಬೋದು. ಸೊ ಈ ಎಲ್ಲರಿಗೂ ಒಂದೇ ಇರುತ್ತೆ. ಒಂದು ಎನ್ವಿರಾನ್ಮೆಂಟ್ ಎಲ್ಲರಿಗೂ ಒಂದೇ ಆದಾಗ ಸೊ ದೆರ್ ಇಸ್ ನೋ ರಿಲಿಜಿಯನ್ ಇನ್ಕ್ಲೂಡೆಡ್ ಇಯರ್. ಸೊ ಆ ಒಳಗಡೆ ಇರೋರು, ಮನೆ ಒಳಗಡೆ ಇರೋರು, ದೇ ಶುಡ್ ಲೈಕ್ ಗೆಟ್ ದಟ್ ಸ್ಪೇಸ್ ಸರ್. ಆ ವಾಸ್ತು ಸ್ಪೇಸ್ನ ಎನರ್ಜಿನ ನೀವು ಮನೆ ಒಳಗಡೆ ತಗೊಂಬಂದಾಗ ಅವರು ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ಎವ್ರಿಬಡಿ ಕ್ಯಾನ್ ಗೆಟ್ ಎ ಬೆನಿಫಿಟ್ ಸರ್. ಹೌದು. ಎಲ್ಲರ ಲೈಫು ಚೆನ್ನಾಗಾಗುತ್ತೆ. ಪ್ರಾಸ್ಪೆರಿಟಿ, ವೆಲ್ ಬೀಯಿಂಗು ಮತ್ತು ಡಿಸಿಷನ್ ಮೇಕಿಂಗ್ ಎಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ ಸರ್. ದೆರ್ ಇಸ್ ನೋ ರಿಲಿಜಿಯನ್ ಫಾರ್ ವಾಸ್ತು. ಎಲ್ಲರೂ ಅಳವಡಿಸ್ಬೋದು. ಇಟ್ ಈಸ್ ಅನ್ ಯೂನಿವರ್ಸಲ್ ಡಿಸೈನ್. ಹೌದು ಸರ್. ಇಟ್ಸ್ ಎ ಸೈನ್ಸ್ ಸರ್. ಇಟ್ಸ್ ನಾಟ್ ಲೈಕ್ ಎನಿ ಕಲ್ಚರಲ್ ಬಿಲೀಫ್ ಅಲ್ಲ ಅದು. ಹೌದು. ಇಟ್ಸ್ ಎ ಸೈನ್ಸ್. ರೈಟ್. ಎಲ್ಲರೂ ಯೂಸ್ ಮಾಡ್ಬೋದು. ಈ ವಾಸ್ತುಶಾಸ್ತ್ರ ಏನಿದೆ ಅದನ್ನು ನಾವು ಸೈಟ್ ಪರ್ಚೇಸ್ ಮಾಡೋದ್ರಿಂದ ಕನ್ಸಿಡರ್ ಮಾಡಬೇಕಾ ಅಥವಾ ಮನೆ ಕಟ್ಟೋ ಸಮಯದಲ್ಲಿ ಮಾತ್ರ? ಸರ್, ವಾಸ್ತು ಕನ್ಸಲ್ಟೆಂಟ್ ಅನ್ನೋದು ವಾಸ್ತು ಎಕ್ಸ್ಪರ್ಟ್ ಆಗ್ಬೋದು. ಇವ್ರನ್ನ ನೀವು ಲೈಕ್ ಸ್ಟಾರ್ಟಿಂಗ್ ವೆನ್ ಯು ಆರ್ ಚೂಸಿಂಗ್ ದಿ ಸೈಟ್, ಅಲ್ಲಿಂದ ನೀವು ಲೈಕ್ ಅಟ್ ದಿ ಲಾಸ್ಟ್ ಸರ್ ಪೊಸಿಷನ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿವರೆಗೂ ನೀವು ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಸೊ ಅದು ನಿಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಇದು ನಿಮಗೆ ಒಂದು ವಾಸ್ತುವಲ್ಲಿ ಹೋಗುತ್ತೆ. ಲೈಕ್ ವಿತ್ ದಿ ಕನ್ಸ್ಟ್ರಕ್ಷನ್ ಆಗ್ಬೋದು, ಕಲರ್ಸ್ ಆಗ್ಬೋದು, ಅವಾಗೆ ನಾನು ಹೇಳ್ದಂಗೆ ಪ್ರತಿಯೊಂದು ದೇ ವಿಲ್ ಗಿವ್ ಯು ದಿ ಫೀಡ್ಬ್ಯಾಕ್. ಸರ್, ಇವಾಗಿರೋ ಟೆಕ್ನಾಲಜಿಯಲ್ಲಿ ಇನ್ಷಿಯಲಿ ಯುವರ್ ಆರ್ಕಿಟೆಕ್ಟ್ ವಿಲ್ ಗಿವ್ ಯು ದಿ 3D ಡಿಸೈನ್ ಫಸ್ಟೇ ಕೊಡ್ತಾರೆ ನಿಮಗೆ. ಇಂಟೀರಿಯರ್ ಹೆಂಗೆ ಕಾಣಿಸುತ್ತೆ ಅಂತ, ಮನೆ ಹೆಂಗೆ ಕಾಣಿಸುತ್ತೆ ಅಂತ ಯು ಕ್ಯಾನ್ ಸಿ ರೈಟ್ ನೌ. ಇವಾಗೇ ನೋಡ್ಬೋದು ನೀವು. ಸರ್, ವೆನ್ ಯು ಸಿ ಎವ್ರಿಥಿಂಗ್ ಲೈಕ್ ಅಪ್ಫ್ರಂಟಾಗಿ ನಾಳೆ ಏನು ಬರುತ್ತೆ ಅಂತ ನೀವು ಇವಾಗೇ ನೋಡ್ಬೋದಲ್ವ. ಸೊ ದಟ್ ವೆನ್ ಯು ಕನ್ಸಲ್ಟ್ ಎ ಎಕ್ಸ್ಪರ್ಟ್, ಅವ್ರು ಕ್ಲೀನಾಗಿ ನಿಮಗೆ ಸ್ಟಾರ್ಟಿಂಗಲ್ಲೇ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ದೇ ವಿಲ್ ಗಿವ್ ಯು ಕಂಪ್ಲೀಟ್ ಫೀಡ್ಬ್ಯಾಕ್ ಸರ್. ಹೌದು. ಸೊ ಅವ್ರನ್ನ ನೀವು ಲೈಕ್ ವೆನ್ ಯು ಕನ್ಸಲ್ಟ್ ದೆಮ್ ಎಲ್ಲ ನೀವು ಕಂಪ್ಲೀಟ್ ಪ್ಯಾಕೇಜ್ ಥರ ಮಾಡಿ, ಇಷ್ಟು ವಿಸಿಟ್ಸು ಎಲ್ಲ ನೀವು ಮಾತಾಡಿ ವೆನ್ ಯು ಕ್ಲೋಸ್ ಇಟ್ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಸರ್. ಸ್ಟಾರ್ಟ್ ಟು ಎಂಡ್ ವಾಸ್ತು ಅನ್ನೋದು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ ಥರ ಆಸ್ಟ್ರಾಲಜಿ, ಇಫ್ ಯು ಬಿಲೀವ್ ಇನ್ ಆಸ್ಟ್ರಾಲಜಿ ಆಲ್ಸೋ ಯು ಶುಡ್ ಕನ್ಸಿಡರ್ ದಟ್. ಸಿ ಎನಿಥಿಂಗ್ ವಾಟ್ ವಿ ಡೂ ಫಾರ್ ಅವರ್ ಗುಡ್ ಅಲ್ವಾ ಸರ್. ಅಲ್ಲಿ ಹೋಗಿ ನಾವು ಲೈಕ್ ವೇರ್ ವಿ ನೀಡ್ ಟು ಗೆಟ್ ದಿ ಪ್ರಾಸ್ಪೆರಿಟಿ ಆಗ್ಬೋದು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಫಾರ್ ವೆಲ್ ಬೀಯಿಂಗ್, ಆಪರ್ಚುನಿಟಿ, ಕೆರಿಯರು ಎರಡೂ ಸ್ಟಾರ್ಟಿಂಗಿಂದಾನೆ ಲೈಕ್ ವಾಸ್ತು ಮತ್ತು ಆಸ್ಟ್ರಾಲಜಿ ಯು ಶುಡ್ ಕನ್ಸಿಡರ್ ಫಾರ್ ಎವ್ರಿಥಿಂಗ್. ಸೊ ಈ ವಾಸ್ತು ಅನ್ನೋ ಟಾಪಿಕ್ಕು ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತಂದ್ರೆ ಈಗಿರೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ನಾನು ಹೇಳ್ತಿರೋ ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ, ಇನ್ಸ್ಟಾಗ್ರಾಮ್ ರೀಲ್ ಆಗಿರಲಿ, ನಿಮಗೆ ಎವ್ರಿ 5 minutes ಒಂದು ರೀಲ್ ಸಿಕ್ಕೇ ಸಿಗುತ್ತೆ. ಹೌದು, ಡೆಫಿನೆಟ್ ಆಗಿ. ಈ ತರ ಈ ದಿಕ್ಕಲ್ಲೇ ಮನೆ ನೋಡಿ, ಈ ಕಾರ್ನರ್ ಅಲ್ಲಿ ಈ ದೇವ್ರ ಮನೆ ಮಾಡಿ, ಇಟ್ ಇಸ್ ವೆರಿ ಟ್ರೆಂಡಿಂಗ್ ಇನ್ ಫ್ಯಾಕ್ಟ್. ಸೊ ಬಟ್ ಎಲ್ಲರೂ ನಂಬಕ್ ಹೋಗಲ್ಲ ಸರ್. ಹೌದು, ವಿ ಹ್ಯಾವ್ ಟು ಗೋ ಮೀಟ್ ದ ರೈಟ್ ಪರ್ಸನ್. ಕರೆಕ್ಟ್. ಸೊ ಯಾರನ್ನ ಮೀಟ್ ಮಾಡಬೇಕಾಗುತ್ತೆ? ಹೌ ಡು ಜಡ್ಜ್ ದೀಸ್ ಕನ್ಸಲ್ಟೆಂಟ್ಸ್? ಸರ್, ಆಗಲೇ ನೀವು ಹೇಳ್ದಂಗೆ ಲೈಕ್ ವೇರ್ ಯು ಆರ್ ಗೆಟಿಂಗ್ ಲಾಟ್ ಆಫ್ ಪೀಪಲ್, ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಮತ್ತು ಯೂಟ್ಯೂಬಲ್ಲಿ ಆಗ್ಬೋದು, ದೆರ್ ವಿಲ್ ಲಾಟ್ ಆಫ್ ಪೀಪಲ್ ದೇ ವಿಲ್ ಗಿವಿಂಗ್ ದ ಟಿಪ್ಸು. ಅದೆಲ್ಲ ತಪ್ಪು ಅಂತಲೂ ನಾನು ಹೇಳಲ್ಲ ಸರ್. ಡಿಪೆಂಡ್ಸ್ ಅಪಾನ್ ದೆಮ್, ಅವ್ರು ಏನು ಇದು ಮಾಡ್ಕೊಂಡಿದ್ದಾರೆ ಅನ್ನೋದು ಆ್ಯಂಡ್ ವಾಟ್ ಟಾಪಿಕ್ ದೇ ಆರ್ ಟಾಕಿಂಗ್ ಅನ್ನೋದು. ಸರ್, ನಿಮ್ಗೇನು ಆ್ಯಕ್ಚುಲಿ ಬೇಕಾಗಿದೆ ಅಂದರೆ ಯು ನೀಡ್ ಎ ಗುಡ್ ವಾಸ್ತು ಎಕ್ಸ್ಪರ್ಟ್. ಅವ್ರನ್ನ ನೀವು ಹೆಂಗೆ ಚೂಸ್ ಮಾಡಬೇಕು ಅಂದರೆ ವಾಟ್ ಎಜುಕೇಷನ್ ದೇ ಆರ್ ಡನ್. ಸೈನ್ಸ್ ಇಟ್ಕೊಂಡು ಮಾತಾಡ್ತಿದ್ದಾರಾ ಇಲ್ಲ ಆರ್ ಎಲ್ಸ್ ಈಸ್ ಜಸ್ಟ್ ಗಿವಿಂಗ್ ಸಮ್ ಶಾರ್ಟ್ ಕಟ್ಸ್. ವೆದರ್ ಈಸ್ ಲಿಸನಿಂಗ್ ಟು ಯು ಒಂದು. ನಾಲ್ಕನೇದು ವೆದರ್ ಈಸ್ ಗಿವಿಂಗ್ ಎ ಟೈಮ್ ಟು ಯು ಸರ್. ಸೊ ನಿಮಗೆ ಟೈಮ್ ಕೊಟ್ಟು ಇಲ್ಲ ಇದು ಈ ಥರ ಇದೆ, ಇಲ್ಲ ಇದು ಈ ಥರ ಇದೆ, ನಿಮಗೆ ಕ್ಲೀನಾಗಿ ಈಸ್ ಗಿವಿಂಗ್ ಎ ಇನ್ಫಾರ್ಮೇಷನ್ ಆ್ಯಂಡ್ ಎಜುಕೇಷನ್. ಇದೆರಡು ಇಷ್ಟೆಲ್ಲ ಕಾಂಬಿನೇಷನ್ನಾಗಿ ಯಾರು ಮಾಡ್ತಾರೋ ಅವ್ರ ಹತ್ರ ಮಾತ್ರನೇ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ. ಮತ್ತು ಒಂದು ಟಿಪ್ ಅಂತ ಏನು ಹೇಳ್ತೀನಿ ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಜನ ಒಬ್ಬರನ್ನ ಕನ್ಸಲ್ಟ್ ಮಾಡಿರ್ತಾರೆ ಮತ್ತು ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬರ್ತಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ದೇ ವಿಲ್ ಬಿ ಲೈಕ್ ಗಿವಿಂಗ್ ಎ ಫೀಡ್ಬ್ಯಾಕ್ ಎಲ್ಲ ಮಾಡ್ತಿರ್ತಾರೆ ಮನೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ. ದಟ್ ವಿಲ್ ಬಿ ದೇರ್. ಸರ್, ಸಿ ವಾಟ್ ಯು ಶುಡ್ ಡೂ, ಒಬ್ಬರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಯು ಶುಡ್ ಬಿಲೀವ್ ಇನ್ ಹಿಮ್. ವಾಟ್ ಟಿಪ್ಸ್ ಈಸ್ ಗಿವಿಂಗ್, ವೆದರ್ ಇಟ್ ಈಸ್ ಆ್ಯಸ್ ಪರ್ ಸೈನ್ಸು ಅದನ್ನು ನೋಡಬೇಕಾಗತ್ತೆ. ಆ್ಯಂಡ್ ಈಸ್ ಎ ಎಕ್ಸ್ಪರ್ಟ್ ಅನ್ನೋದು ನೋಡಬೇಕಾಗುತ್ತೆ, ಎಷ್ಟು ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು. ಹೌದು. ಆ್ಯಂಡ್ ಯು ಕ್ಯಾನ್ ಚೆಕ್ ವಿತ್ ಸಮ್ ರೆಫರೆನ್ಸಸ್ಸು, ಅದೆಲ್ಲ ಚೆಕ್ ಮಾಡ್ಬೋದು. ಎಲ್ಲ ಚೆಕ್ ಮಾಡಿ ಲೈಕ್ ಯು ಶುಡ್ ಕನ್ಸಿಡರ್ ಓನ್ಲಿ ದಟ್ ಪರ್ಸನ್ ಸರ್. ಕರೆಕ್ಟ್. ಯು ಶುಡ್ ಬ್ಲೈಂಡ್ಲಿ ಬಿಲೀವ್ ಆ್ಯಂಡ್ ಯು ಶುಡ್ ಗೋ ಹೆಡ್. ಇಷ್ಟು ಮಾಡಿದಾಗ ಲೈಕ್ ಯು ವಿಲ್ ಬಿ ಹ್ಯಾವಿಂಗ್ ಎ ಬ್ಯಾಲೆನ್ಸ್ ಹೌಸ್ ಫಾರ್ ಎವ್ರಿಥಿಂಗ್. ಸೊ ನಮ್ಮ ಈ ವಿಸ್ತಾರ ಎಂಟರ್ಪ್ರೈಸಿನ ವೀಕ್ಷಕರಿಗೆ ನಿಮಗಿರೋ ಎಕ್ಸ್ಪೀರಿಯನ್ಸ್ ಮುಖಾಂತರ ಯಾರಾದರೂ ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಪರಿಚಯ ಅಂತ? ಹೌದು. ಸೊ ಯಾರಾದರೂ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದ್ರು ಸಿಗುತ್ತೆ? ಡೆಫಿನೆಟ್ ಆಗಿ ಸರ್, ವಿ ಹ್ಯಾವ್ ಎ ವಾಸ್ತು ಕನ್ಸಲ್ಟೆಂಟ್ ಸರ್. ಡೆಫಿನೆಟ್ ಆಗಿ
ಸರ್ ಲೈಕ್ ಇಸ್ ನೇಮ್ ಇಸ್ ಪ್ರದೀಪ್ ಅಂತ ಅವ್ರ ಹೆಸರು. ಸೊ ಈಸ್ ಎ ವಾಸ್ತು ಎಕ್ಸ್ಪರ್ಟ್ ಆ್ಯಂಡ್ ಈಸ್ ಎ ಸರ್ಟಿಫೈಡ್ ವಾಸ್ತು ಕನ್ಸಲ್ಟೆಂಟ್ ಸರ್. ಅವ್ರಿಗೆ ಒಂದು 10 to 15 years ಎಕ್ಸ್ಪೀರಿಯನ್ಸ್ ಇದೆ. ವೆರ್ ಯು ಕ್ಯಾನ್ ಕನ್ಸಲ್ಟ್ ಹಿಮ್. ಈ ವಿಲ್ ಗಿವ್ ಎ ಗುಡ್ ಟಿಪ್ಸ್ ಸರ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ದೇರ್ ಇಸ್ ನೋ ಶುಗರ್ ಕೋಟಿಂಗ್ ನಿಮಗೆ. ಸೊ ಕಂಪ್ಲೀಟಾಗಿ ಏನು ಇದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿದ್ರೆ ಇದಾಗುತ್ತೆ ಅಂತ ಈ ವಿಲ್ ಗಿವ್ ಎ ಪ್ರಾಪರ್ ಗೈಡೆನ್ಸ್ ಟು ಯು. ಸೊ ಇವತ್ತು ಎಜುಕೇಷನ್ನು, ಇನ್ಫಾರ್ಮೇಷನ್ನು ಮತ್ತು ಗೈಡೆನ್ಸ್ ಕೊಡೋರೆ ನಮಗೆ ಮುಖ್ಯ ಆಗೋದು ಇವತ್ತಿನ ಪ್ರೆಸೆಂಟ್ ಜನ್ರೇಷನ್ನಲ್ಲಿ. ಆ್ಯಂಡ್ ಈಸ್ ಎ ರೈಟ್ ಪರ್ಸನ್. ಆಸ್ಟ್ರಾಲಜಿ ಆಗ್ಬೋದು ಮತ್ತು ವಾಸ್ತು ಆಗ್ಬೋದು, ಈಸ್ ಓನ್ಲಿ ಹ್ಯಾಂಡ್ಲಿಂಗ್ ಬೋತ್ ಸರ್. ಸೊ ನೀವು ಇವ್ರನ್ನ ಕನ್ಸಲ್ಟ್ ಮಾಡ್ಬೋದು ಫಾರ್ ಯುವರ್ ಪ್ರಾಸ್ಪೆರಿಟಿ, ಫಾರ್ ಯುವರ್ ವೆಲ್ತ್, ಫಾರ್ ಯುವರ್ ಪೀಸ್ ಆಫ್ ಮೈಂಡ್, ಎಲ್ಲದಕ್ಕೂ ಈಸ್ ದಿ ರೈಟ್ ಪರ್ಸನ್ ಸರ್. ಸೊ ನಾವಿವತ್ತು ಲೈಕ್ ಏನು ನಾವು ಗೈಡೆನ್ಸ್ ಕೊಟ್ಟಿದ್ದೀರೋ ನಿಮಗೆ ಈ ಪಾಡ್ಕಾಸ್ಟಲ್ಲೂ ಇವ್ರ ಮುಖಾಂತರ ಟಿಪ್ಸ್ ತೊಗೊಂಡೆ ನಾವು ನಿಮಗೆ ಕೊಟ್ಟಿರೋದು ಗೈಡೆನ್ಸ್ ಕೊಡೋಣ. ಒನ್ ಪರ್ಸನ್ ನಿಮಗೆ ಎಜುಕೇಷನ್ ಆಗ್ಬೋದು, ಇನ್ಫಾರ್ಮೇಷನ್ ಆಗ್ಬೋದು, ಗೈಡೆನ್ಸ್ ಕೊಡ್ತಾರೆ ಅಂದರೆ ಈಸ್ ದಿ ರೈಟ್ ಪರ್ಸನ್. ನೀವು ಅವ್ರು ಕನ್ಸಲ್ಟ್ ಮಾಡ್ಬೋದು ಫಾರ್ ಯುವರ್ ಸೈಟ್ ಬೈಯಿಂಗ್, ಮತ್ತು ನಿಮ್ಮದು ಹೌಸ್ ಕನ್ಸ್ಟ್ರಕ್ಷನ್ಗೆ, ಮತ್ತು ವಿಲಾಗೆ, ಇಂಡಸ್ಟ್ರಿಗೆ, ಮತ್ತು ವೇರ್ ಹೌಸಸ್, ವಾಟ್ ಎವರ್ ಬಿಸ್ನೆಸಸ್ ಯು ಆರ್ ಡೂಯಿಂಗ್, ಫಾರ್ ಆಫೀಸಸ್ಸು, ಎವ್ರಿಥಿಂಗ್. ಈಸ್ ಎ ಲೈಕ್ ಎ ಎಕ್ಸ್ಪರ್ಟ್ ಸರ್. ನಿಮ್ಗೆ ಕ್ಲೀನಾಗಿ ಒಂದು ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಸಮಥಿಂಗ್ ಈಸ್ ನಾಟ್ ವರ್ಕಿಂಗ್, ಯು ವಿಲ್ ಗಿವ್ ಯು ದಿ ಸೊಲ್ಯೂಷನ್ ಆಲ್ಸೋ. ಕರೆಕ್ಟ್. ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿರ್ತೀರಿ. ಸೊ ದಟ್ ಯು ಕ್ಯಾನ್ ಫಿಕ್ಸ್ ಎ ಅಪಾಯಿಂಟ್ಮೆಂಟ್ ವಿತ್ ಹಿಮ್ ಆ್ಯಂಡ್ ಯು ಕ್ಯಾನ್ ಟಾಕ್ ಟು ಹಿಮ್. ಯು ಕ್ಯಾನ್ ಗೆಟ್ ದಿ ಇನ್ಫಾರ್ಮೇಷನ್ ವಾಟ್ ಯು ವಾಂಟ್ ಸರ್. ಸೊ ವೀಕ್ಷಕರೇ, ಇದು ಒಂದು ವಾಸ್ತುಶಾಸ್ತ್ರದ ಬಗ್ಗೆ ಎಪಿಸೋಡ್ ಆಗಿತ್ತು. ಈ ವಾಸ್ತುಶಾಸ್ತ್ರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತು ಇದ್ರ ಬಗ್ಗೆ ನಿಮಗೆ ಭಾಳಷ್ಟು ಪ್ರಶ್ನೆಗಳು ಇರ್ತವೆ ಅಂತ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಗಳು ಹಾಕಿ, ನಾವು ಅದಕ್ಕೆ ಉತ್ತರಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ವಿಸ್ತಾರ ಎಂಟರ್ಪ್ರೈಸಸ್ನ ಮುಂದಿನ ಎಪಿಸೋಡ್ ಅಂದರೆ 4ನೇ ಎಪಿಸೋಡು ಲೋನ್ ಬಗ್ಗೆ ಆಗಿರುತ್ತೆ. ಮಿಸ್ ಮಾಡ್ದಿರ ನೋಡಿ. ಲೋನ್ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮನೆ ಕಟ್ಟೋ ಸಮಯದಲ್ಲಿ ಅಥವಾ ಒಂದು ಜಾಗ ತಗೊಳ್ಳೋ ಸಮಯದಲ್ಲಿ. ಸೊ ಮುಂದಿನ ಎಪಿಸೋಡು ಬ್ಯಾಂಕ್ ಲೋನ್ ಎಪಿಸೋಡ್ ಆಗಿರುತ್ತೆ. ಸೊ ವೀಕ್ಷಕರು, ನಮ್ಮ ಈ ವಿಡಿಯೋಸು ಭಾಳಷ್ಟು ನಿಮ್ಗೆ ಇನ್ಫಾರ್ಮೇಷನ್ ತಂದಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಈ ಮುಂದಿನ ದಿನಗಳಲ್ಲಿ ಇದೇ ಥರ ರಿಯಲ್ ಎಸ್ಟೇಟ್, ರಿಯಲ್ ವೀಡಿಯೋಸ್ನ ಇನ್ಫಾರ್ಮೇಷನ್ ನಿಮ್ಗೆ ಯಾವತ್ತೂ ಕೊಡ್ತಾನೆ ಇರ್ತೀವಿ. ಇದೇ ರೀತಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಕೂಡ ಮಾಡಿ. ನಾನು ನಿಮ್ಮ ಜಗದೀಶ್, ವಿಸ್ತಾರ ಎಂಟರ್ಪ್ರೈಸಿಂದ ಧನ್ಯವಾದಗಳು.